ಅತ್ಯಾಚಾರಿಗಳಿಗೂ ಸಪೋರ್ಟ್ ಮಾಡ್ತೀರಲ್ಲ, ಥೂ ನಿಮ್ಮ ಜನ್ಮಕ್ಕೆಷ್ಟು. ಹಲೋ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಉನ್ನಾವೋ ಪ್ರಕರಣ ಎಲ್ರಿಗೂ ಗೊತ್ತೇ ಇದೆ. ನ್ಯಾಯಾಧೀಶರಿಂದ ತೀರ್ಪು ಬಂದದ್ದೇ ತಡ. ಅಂದರೆ ಒಂದು ರೀತಿಯಲ್ಲಿ ಜೀವಾವಧಿ ಶಿಕ್ಷೆಯನ್ನು ಎದುರಿಸ್ತಾ ಇದ್ದಂತಹ 4 ಬಾರಿಯ ಶಾಸಕ ಈ ಒಂದು ಉನ್ನಾವೋ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಕುಲ್ದೀಪ್ ಸೆಂಗಾರ್ ಎನ್ನುವಂತಹ ವ್ಯಕ್ತಿಯನ್ನು ಬಿಡುಗಡೆ ಮಾಡಿದ್ದೇ ತಡ ಪರ ವಿರೋಧ ಚರ್ಚೆಗಳು ಆರಂಭ ಆಗ್ತಾ ಇರುವಂಥದ್ದು. ಸೊ ಇದನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇರುವಂತಹ ಹೋರಾಟಗಾರರ ನಡುವೆ ಸೆಂಗಾರ್ನ ಪರ ವಹಿಸುವಂತಹ ವ್ಯಕ್ತಿಗಳು ಐ ಸಪೋರ್ಟ್ ಸೆಂಗಾರ್ ಅಂತ ಹೇಳಿಕೊಂಡು ಬೀದಿ ಹೋರಾಟ ಮಾಡ್ತಾ ಇರೋದು ಮಾತ್ರವಲ್ಲ, ಮಾತಿನ ಚಕಮಕಿ ಏರ್ಪಟ್ಟಿರುವಂಥದ್ದು. ಈ ಒಂದು ವಿಚಾರದಲ್ಲಿ ಇವತ್ತು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋನ ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾದಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಿಜಕ್ಕೂ ನಾಚಿಕೆ ಆಗಬೇಕು ನೋಡಿ. ನಾವು ಅತ್ಯಾಚಾರಿಗಳ ಪರ ನಿಲ್ಲೋದನ್ನು ನಿಲ್ಲಿಸಿ ಇಲ್ಲಿ ಮಹಿಳೆಯರಿಗೆ ಅನ್ಯಾಯ ಆಗ್ತಾ ಇದೆ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಅದು ಕೂಡ ದೊಡ್ಡ ರಾಜಕಾರಣಿಗಳಿಂದ. ನಾವು ಇಲ್ಲಿ ನೋಡಿ, ಈ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ನ್ಯಾಯ ಅಂತ ಸಿಕ್ಕಿರೋದು ನಿರ್ಭಯ ಪ್ರಕರಣದಲ್ಲಿ ಮಾತ್ರ. ನಾವು ಗಮನಿಸಬಹುದು, ನಿರ್ಭಯ ಪ್ರಕರಣದಲ್ಲಿ ಯಾಕೆ ನ್ಯಾಯ ಸಿಕ್ಕಿತು ಅಂತ ಕೇಳಿದರೆ, ಆರೋಪಿಗಳು ಮಧ್ಯಮ ವರ್ಗಕ್ಕಿಂತ ಕೆಳಗಿನ ಜನ ಆಗಿದ್ರು. ಬಸ್ ಕಂಡಕ್ಟ್ರು, ಆಮೇಲೆ ಡ್ರೈವರು, ಸೊ ಇವರೆಲ್ಲ ಸೇರಿಕೊಂಡು ಮಾಡಿದಂತಹ ಅತ್ಯಾಚಾರ ಆದ ಕಾರಣದಿಂದಾಗಿ ಈ ಒಂದು ವಿಚಾರದಲ್ಲಿ ಒಂದು ರೀತಿಯಲ್ಲಿ ನ್ಯಾಯ ಸಿಕ್ಕಿದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ ಅಂತ ಮಾತ್ರವಲ್ಲ, ಅದರಲ್ಲಿ ಹದಿಹರೆಯದ ಓರ್ವ ಅಪ್ರಾಪ್ತ ಯುವಕನಿಗೆ ಶಿಕ್ಷೆ ಪ್ರಕಟ ಆಗಿಲ್ಲ, ಅವನನ್ನು ಖುಲಾಸೆಗೊಳಿಸಿರುವಂಥದ್ದು. ಆತ ಅಪ್ರಾಪ್ತ ಅನ್ನುವಂತಹ ಒಂದು ಕಾರಣಕ್ಕೆ ಇವತ್ತು ಕೂಡ ಆ ಒಂದು ನಿರ್ಭಯ ಪ್ರಕರಣದಲ್ಲಿ ಆ ವ್ಯಕ್ತಿಗೆ, ಕೊಟ್ಟ ಕಡೆಯ ವ್ಯಕ್ತಿಗೆ ಶಿಕ್ಷೆ ಆಗುವವರೆಗೂ ನ್ಯಾಯ ಸಿಗೋದಿಲ್ಲ ಅಂತ ನಿರ್ಭಯ ಕುಟುಂಬಸ್ಥರು ಇವಾಗಲೂ ಹೇಳ್ತಾ ಇರುವಂಥದ್ದು. ಸೊ ಆದರೂ ಕೂಡ ಒಂದು ರೀತಿಯಲ್ಲಿ ನ್ಯಾಯ ಸಿಕ್ಕಿರುವಂತಹ ವಿಚಾರ ಬರೀ ಆ ಒಂದು ಪ್ರಕರಣದಲ್ಲಿ ಮಾತ್ರ. ಬಾಕಿ ಉಳಿದ ಎಲ್ಲ ಪ್ರಕರಣಗಳನ್ನು ನಾವು ಗಮನಿಸ್ಬೋದು. ಇನ್ನು ಕೇರಳದ ಚಿತ್ರನಟಿ ಭಾವನಾ ವಿಚಾರ ನಾವು ಗಮನಿಸಬಹುದು. ಅದರಲ್ಲೂ ಕೂಡ ಒಂದು ರೀತಿಯಲ್ಲಿ ಷಡ್ಯಂತ್ರವನ್ನು ರೂಪಿಸಿದಂತಹ ರೂವಾರಿಗೆ ಆತನನ್ನು ಶಿಕ್ಷೆಯಿಂದ ಖುಲಾಸೆಗೊಳಿಸಿರುವಂತಹ ವಿಚಾರ ನಾವು ಗಮನಿಸಬಹುದು. ಇನ್ನು ಈ ಉತ್ತರ ಪ್ರದೇಶದ ಕುಲ್ದೀಪ್ ಸೆಂಗಾರ್ ಅನ್ನುವಂತಹ ವ್ಯಕ್ತಿಯನ್ನು ಕೂಡ ಗಮನಿಸಬಹುದು. ಆತ ಈ ಒಂದು ಸಂತ್ರಸ್ತೆಯ ತಂದೆ ಮಾತ್ರವಲ್ಲ, ಸಂತ್ರಸ್ತೆಯ ಜೊತೆಗಿನ ವಕೀಲರು, ಸಂತ್ರಸ್ತೆಯ ಚಿಕ್ಕಮ್ಮ, ಸೊ ಇವರೆಲ್ಲರ ಸಾವಿಗೆ ಕಾರಣವಾಗಿದ್ದಂತಹ ಓರ್ವ ವ್ಯಕ್ತಿ. ತಂದೆಯನ್ನು ಕಸ್ಟಡಿಯಲ್ಲಿ ಥಳಿಸಿ ಹತ್ಯೆ ಮಾಡಿದಂತಹ ವಿಚಾರ ಎಲ್ಲರಿಗೂ ಗಮನಿಸಿರ್ಬೋದು. ಸೊ ಇವೆಲ್ಲ ವಿಚಾರದಲ್ಲಿ ಶಿಕ್ಷೆ ಪ್ರಕಟ ಆಗಿದ್ದರೂ ಕೂಡ ಆತನನ್ನು ಜೀವಾವಧಿ ಶಿಕ್ಷೆಯಿಂದ ಖುಲಾಸೆಗೊಳಿಸಿರುವಂಥದ್ದು ಬಹಳಷ್ಟು ಖಂಡನೀಯ. ಈ ಒಂದು ವಿಚಾರದಲ್ಲಿ ಕಾನೂನು ವ್ಯವಸ್ಥೆ ಎಲ್ಲಿಗೆ ಸಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಆದರೂ ಕೂಡ ಇಲ್ಲಿ ಈ ಒಂದು ವ್ಯಕ್ತಿ ಹೊರಗಡೆ ಬಂದ ಸಂದರ್ಭದಲ್ಲಿ ವಿ ಸಪೋರ್ಟ್ ಕುಲ್ದೀಪ್ ಸೆಂಗಾರ್ ಎನ್ನುವಂತಹ ಮಾನವೀಯತೆ ಇದೆಯಾ, ಮನುಷ್ಯತ್ವ ಇದೆಯಾ? ಮಹಿಳೆಯರ ಮೇಲೆ ಅನ್ಯಾಯ ಆಗ್ತಾ ಇದೆ, ಅದೇ ಮಹಿಳೆಯರು ಈ ಕುಲ್ದೀಪ್ ಸೆಂಗಾರ್ ಅನ್ನುವಂತಹ ಅತ್ಯಾಚಾರಿಗೋಸ್ಕರ ಬಾವುಟ ಹಿಡ್ಕೊಂಡು ಬರ್ತಾರೆ, ಪ್ರತಿಭಟನೆ ಮಾಡೋಕ್ಕೆ ಬರ್ತಾರೆ. ಇದು ನಮ್ಮ ದೇಶದ ಕಾನೂನು ವ್ಯವಸ್ಥೆ ಅಥವಾ ನಮ್ಮ ದೇಶದ ಪರಿಸ್ಥಿತಿ ನೋಡಿ. ಇಲ್ಲಿ ಧರ್ಮಗಳ ವಿಚಾರ ಆಗಿದ್ದರೆ, ಹಿಂದೂ ಮುಸ್ಲಿಂ ವಿಚಾರ ಆಗಿದ್ದರೆ ಎಷ್ಟು ದೊಡ್ಡ ಪ್ರಕ್ಷೋಭಗಳು ಸೃಷ್ಟಿ ಆಗ್ತಾ ಇದ್ವು, ಎಷ್ಟು ದೊಡ್ಡ ದಂಗೆಗಳಾಗ್ತಾ ಇದ್ವು. ಆದರೆ ಇಲ್ಲಿ ಧರ್ಮ ಒಂದೇ ಆಗಿದ್ದರೆ ಅದನ್ನು ಕೇಳೋದಕ್ಕೆ ಯಾರೂ ಇಲ್ಲ. ಅಂತಹ ಅನ್ಯಾಯ ಆದಂತಹ ಹೆಣ್ಣು ಮಕ್ಕಳಿಗೆ, ಅಬಲೆಯರಿಗೆ ರಕ್ಷಣೆ ಕೊಡೋದಕ್ಕೆ ಯಾರೂ ಇಲ್ಲ. ರಕ್ಷಣೆ ಕೊಡ್ತೀವಿ ಅಂತ ಹೋರಾಟಗಾರರೇನಾದರೂ ಬಂದರೆ ಅವರ ಮೇಲೆ ಪ್ರಕರಣ ದಾಖಲಿಸಿ ಅವರನ್ನೇ ಈ ಒಂದು ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿ ನಾವು ಗಮನಿಸುವಂತಹ ಹಲವು ವಿಚಾರಗಳಿವೆ. ನಿಜಕ್ಕೂ ನಾಚಿಕೆ ಆಗ್ತಾ ಇದೆ. ಈ ಒಂದು ಕಾನೂನು ವ್ಯವಸ್ಥೆ ಎತ್ತ ಕಡೆ ಸಾಗ್ತಾ ಇದೆ. ನಾವು ಪ್ರತಿಯೊಂದು ದಿನ ಈ ಒಂದು ವಿಚಾರದಲ್ಲಿ ಧ್ವನಿ ಎತ್ತಾ ಇದ್ದೇವೆ. ಆದರೆ ಇದ್ಯಾವುದಕ್ಕೂ ಪರಿಹಾರ ಆಗ್ತಾ ಇಲ್ಲ. ಅತ್ಯಾಚಾರಿಗಳನ್ನು ನೋಡಿ ಬಹಿರಂಗವಾಗಿ ಬೆಂಬಲಿಸುವಂತಹ ಒಂದು ಸಮಾಜ ಸೃಷ್ಟಿ ಆಗ್ತಾ ಇದೆ ಅಂತ ಹೇಳಿದರೆ ನಮ್ಮ ದೇಶದ ಪರಿಸ್ಥಿತಿ ಮುಂದಿನ ದಿವಸಗಳಲ್ಲಿ ಯಾವ ರೀತಿಯಲ್ಲಿ ಆಗಲಿಕ್ಕಿದೆ ಅನ್ನೋದನ್ನು ನಾವು ಊಹಿಸಿ ತೆಗಿಲಿಕ್ಕೆ ಸಾಧ್ಯ. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ಸಮಾನ ಮನಸ್ಕರಾದಂತಹ ವ್ಯಕ್ತಿಗಳು ಧ್ವನಿ ಎತ್ತಲೇಬೇಕು. ಮಾತ್ರವಲ್ಲ, ನಿಮ್ಮ ಅಭಿಪ್ರಾಯಗಳನ್ನು ಕನಿಷ್ಠ ಅಂದರೂ ಕಮೆಂಟ್ ಮಾಡೋದ್ರೆ ತಿಳಿಸಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.